ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಈ ವಿಡಿಯೋದಲ್ಲಿ 22 ಡಿಸೆಂಬರ್ದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಕ್ವಶನ್ ಗೈಸ್, ಆರ್.ಎಲ್. ಜಾಲಪ್ಪ ಹೂ ಪಾಸ್ಡ್ ಅವೇ ರೀಸೆಂಟ್ಲಿ ವಾಸ್ ಅ ಡ್ಯಾಶ್. ಆರ್.ಎಲ್. ಜಾಲಪ್ಪ ಇತ್ತೀಚೆಗೆ ನಿಧನರಾದರು. ಅವರು ಪ್ರಸಿದ್ಧ ಡ್ಯಾಶ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಪೊಲಿಟಿಷಿಯನ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹಿರಿಯ ನಾಯಕ ಮತ್ತು ಮಾಜಿ ಕೇಂದ್ರ ಜವಳಿ ಸಚಿವ ಆರ್.ಎಲ್. ಜಾಲಪ್ಪ ಅವರು ಕರ್ನಾಟಕದ ಕೋಲಾರದಲ್ಲಿ ಇತ್ತೀಚೆಗೆ ನಿಧನರಾದರು. ಅಂಡ್ ಆರ್.ಎಲ್. ಜಾಲಪ್ಪ ಅವರು ಕೋಲಾರದ ದೇವರಾಜರ್ಸ್ ವೈದ್ಯಕೀಯ ಕಾಲೇಜು ಮತ್ತು ದೊಡ್ಡಬಳ್ಳಾಪುರದ ಆರ್.ಎಲ್. ಜಾಲಪ್ಪ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸಂಸ್ಥಾಪಕ ಮತ್ತು ಅಧ್ಯಕ್ಷರಾಗಿದ್ದರು. ಸೊ ಆರ್.ಎಲ್. ಜಾಲಪ್ಪ ಅವರು 1979ರಲ್ಲಿ ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರ್ಸ್ ಅವರೊಂದಿಗೆ ಕರ್ನಾಟಕ ಕ್ರಾಂತಿರಂಗವನ್ನು ರಚಿಸಲು ಕಾಂಗ್ರೆಸ್ ಅನ್ನು ಕ್ವಿಟ್ ಮಾಡಿದರು ಮತ್ತು ನಂತರ 1998ರಲ್ಲಿ ಕಾಂಗ್ರೆಸ್ ಅನ್ನು ಪುನಃ ಸೇರಿದರು. ಸೊ ಕರ್ನಾಟಕದ ಪ್ರಸಿದ್ಧ ಪೊಲಿಟಿಷಿಯನ್ ಆರ್.ಎಲ್. ಜಾಲಪ್ಪ ಅವರು ಇತ್ತೀಚೆಗೆ ನಿಧನರಾದರು. ಹೂ ಹ್ಯಾಸ್ ಬಿಕಮ್ ದ ಫಸ್ಟ್ ಇಂಡಿಯನ್ ಮ್ಯಾನ್ ಟು ವಿನ್ ಅ ಸಿಲ್ವರ್ ಮೆಡಲ್ ಅಟ್ BWF ವರ್ಲ್ಡ್ ಚಾಂಪಿಯನ್ಶಿಪ್ಸ್. BWF ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಸಿಲ್ವರ್ ಮೆಡಲ್ ಗೆದ್ದ ಮೊದಲ ಭಾರತೀಯ ವ್ಯಕ್ತಿ ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಶ್ರೀಕಾಂತ್ ಕಿದಂಬಿ. ಶಟ್ಲರ್ ಕಿದಂಬಿ ಶ್ರೀಕಾಂತ್ ಅವರು BWF ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಸಿಲ್ವರ್ ಮೆಡಲ್ ಗೆದ್ದ ಮೊದಲ ಭಾರತೀಯರಾಗಿದ್ದಾರೆ. ಅಂಡ್ ಸಿಂಗಾಪುರದ ಪುರುಷ ಆಟಗಾರ ಲೋ ಕ್ವಿನ್ BWF ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಗೋಲ್ಡ್ ಮೆಡಲ್ ಗೆದ್ದಿರೋದು ಇದೇ ಮೊದಲು, ಫಸ್ಟ್ ಟೈಮ್. ಸೊ ಈ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಅನ್ನು ಡಿಸೆಂಬರ್ 12ರಿಂದ 19ರವರೆಗೆ ಸ್ಪೇನ್ನಲ್ಲಿ ನಡೆಸಲಾಯಿತು. ಕಾಮನ್ವೆಲ್ತ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 2021 was held at ಡ್ಯಾಶ್. ಕಾಮನ್ವೆಲ್ತ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 2021 ಡ್ಯಾಶ್ನಲ್ಲಿ ನಡೆಯಿತು. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ತಷ್ಕೆಂಟ್ ಇನ್ ಉಜ್ಬೇಕಿಸ್ತಾನ್. ಉಜ್ಬೇಕಿಸ್ತಾನದ ತಷ್ಕೆಂಟ್ನಲ್ಲಿ ನಡೆದ ಕಾಮನ್ವೆಲ್ತ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 2021ರಲ್ಲಿ ಭಾರತವು ಟೋಟಲ್ 16 ಪದಕಗಳನ್ನು ಗೆದ್ದಿದೆ. ಸೊ ಈ 16 ಪದಕದಲ್ಲಿ 4 ಗೋಲ್ಡ್, 7 ಸಿಲ್ವರ್ ಮತ್ತು 5 ಬ್ರಾನ್ಸ್ ಸೇರಿವೆ. IWF ದು ಫುಲ್ ಫಾರ್ಮ್ ಗೈಸ್, ಇಂಟರ್ನ್ಯಾಷನಲ್ ವೇಟ್ ಲಿಫ್ಟಿಂಗ್ ಫೆಡರೇಷನ್. IWF ದು ಇಂಟರಿಮ್ ಪ್ರೆಸಿಡೆಂಟ್ ಮೈಕಲ್ ಇರಾನಿ. ಹೆಡ್ ಕ್ವಾರ್ಟರ್ಸ್ ಲಾಸೆನ್, ಸ್ವಿಟ್ಜರ್ಲೆಂಡ್ನಲ್ಲಿದೆ. ಸೊ ತಷ್ಕೆಂಟ್ ಉಜ್ಬೇಕಿಸ್ತಾನ್ನಲ್ಲಿ ನಡೆದ ಕಾಮನ್ವೆಲ್ತ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತವು ಟೋಟಲ್ 16 ಪದಕಗಳನ್ನು ಗೆದ್ದಿದೆ. ವಿಚ್ ಆರ್ಗನೈಸೇಷನ್ ಹ್ಯಾಸ್ ಸಕ್ಸಸ್ಫುಲಿ ಟೆಸ್ಟ್ ಫೈರ್ಡ್ ದ ನ್ಯೂ ಜನರೇಷನ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಗ್ನಿ-P ಫ್ರಮ್ ದ ಒಡಿಶಾ ಕೋಸ್ಟ್. ಒಡಿಶಾ ಕರಾವಳಿಯಲ್ಲಿ ಹೊಸ ಪೀಳಿಗೆಯ ಬ್ಯಾಲಿಸ್ಟಿಕ್ ಮಿಸೈಲ್ ಅಗ್ನಿ-P ಅನ್ನು ಯಾವ ಸಂಸ್ಥೆ ಯಶಸ್ವಿಯಾಗಿ ಪರೀಕ್ಷಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, DRDO, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ತನ್ನ ಹೊಸ ತಲೆಮಾರಿನ ಅಗ್ನಿ ಪ್ರಧಾನ್ ಅಗ್ನಿ-P ಮಿಸೈಲ್ ಅನ್ನು ಬಾಲಾಸೋರ್ನ ಒಡಿಶಾ ಕರಾವಳಿಯ ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪದಿಂದ ಯಶಸ್ವಿಯಾಗಿ ಪರೀಕ್ಷಿಸಿದೆ. ಸೊ ಅಗ್ನಿ-Pಯು ಅಗ್ನಿ ವರ್ಗದ ಕ್ಷಿಪಣಿಗಳ ಹೊಸ ಪೀಳಿಗೆಯ ಸುಧಾರಿತ ರೂಪಾಂತರವಾಗಿದೆ. ಸೊ 1000ರಿಂದ 2000 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರುವ ಮೇಲ್ಮೈ ಪರಮಾಣು ಸಾಮರ್ಥ್ಯದ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದೆ. ಅಂಡ್ ಈ ಮಿಸೈಲ್ ಅನ್ನು DRDO ಸಂಪೂರ್ಣವಾಗಿ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿದೆ. ಇಂಪಾರ್ಟೆನ್ಸ್ ಅಂತ ಇದು. ಸೊ DRDO ಬಗ್ಗೆ ನೋಡೋದು ಗೈಸ್, ಹೆಡ್ ಕ್ವಾರ್ಟರ್ಸ್ ಡೆಲ್ಲಿನಲ್ಲಿದೆ. ಅಂಡ್ DRDOದು ಚೇರ್ಪರ್ಸನ್ ಡಾಕ್ಟರ್ G. ಸತೀಶ್ ರೆಡ್ಡಿ. Which company has been awarded with prestigious Golden Peacock Environment Management Award 2021? ಪ್ರತಿಷ್ಠಿತ ಗೋಲ್ಡನ್ ಪಿಕಾಕ್ ಎನ್ವಿರಾನ್ಮೆಂಟ್ ಮ್ಯಾನೇಜ್ಮೆಂಟ್ ಅವಾರ್ಡ್ 2021 ಅನ್ನು ಯಾವ ಕಂಪನಿಗೆ ನೀಡಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ. ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ಗೆ ಪ್ರತಿಷ್ಠಿತ ಗೋಲ್ಡನ್ ಪಿಕಾಕ್ ಎನ್ವಿರಾನ್ಮೆಂಟ್ ಮ್ಯಾನೇಜ್ಮೆಂಟ್ ಅವಾರ್ಡ್ 2021 ಅನ್ನು ನೀಡಲಾಗಿದೆ. ಸೊ 1998ರಿಂದ ಎನ್ವಿರಾನ್ಮೆಂಟ್ ಫೌಂಡೇಶನ್ ಇಂದ ಪರಿಸರ ನಿರ್ವಹಣೆಯಲ್ಲಿ ಗಮನಾರ್ಹ ಸಾಧನೆಗಳಿಗಾಗಿ ಸಂಸ್ಥೆಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಸೊ ಸೇಲ್ ಬಗ್ಗೆ ನೋಡೋದು ಗೈಸ್, ಸೇಲ್ ದ ಫುಲ್ ಫಾರ್ಮ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್. ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. CEO ಸೋಮಾ ಮಂಡಲ್ ಅಂಡ್ ಸ್ಥಾಪನೆ 1954ನಲ್ಲಿ ಆಗಿದೆ. ಸೊ ಸೇಲ್ಗೆ ಪ್ರತಿಷ್ಠಿತ ಗೋಲ್ಡನ್ ಪಿಕಾಕ್ ಎನ್ವಿರಾನ್ಮೆಂಟ್ ಮ್ಯಾನೇಜ್ಮೆಂಟ್ ಅವಾರ್ಡ್ 2021 ಅನ್ನು ನೀಡಲಾಗಿದೆ. Reserve Bank of India has granted permission to which bank recently to collect indirect taxes on behalf of Central Board of Indirect Taxes and Customs CBIC ಪರವಾಗಿ ಪರೋಕ್ಷ ತೆರಿಗೆಗಳನ್ನು ಸಂಗ್ರಹಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಇತ್ತೀಚೆಗೆ
ಯಾವ ಬ್ಯಾಂಕ್ಗೆ ಅನುಮತಿ ನೀಡಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, RBL ಬ್ಯಾಂಕ್. CBIC ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ಸ್ ಪರವಾಗಿ ಪರೋಕ್ಷ ತೆರಿಗೆಗಳನ್ನು ಸಂಗ್ರಹಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಇತ್ತೀಚೆಗೆ RBL ಬ್ಯಾಂಕ್ಗೆ ಅನುಮತಿ ನೀಡಿದೆ. ಹೂ ಹ್ಯಾಸ್ ಆಥರ್ಡ್ ದ ಬುಕ್ ಟೈಟಲ್ಡ್ ಇಂಡಿಯಾಸ್ ಏನ್ಷಿಯಂಟ್ ಲೆಗಸಿ ಆಫ್ ವೆಲ್ನೆಸ್? ಇಂಡಿಯಾಸ್ ಏನ್ಷಿಯಂಟ್ ಲೆಗಸಿ ಆಫ್ ವೆಲ್ನೆಸ್ ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ರೇಖಾ ಚೌಧರಿ. ಇಂಡಿಯಾಸ್ ಏನ್ಷಿಯಂಟ್ ಲೆಗಸಿ ಆಫ್ ವೆಲ್ನೆಸ್ ಎಂಬ ಪುಸ್ತಕವನ್ನು ರೇಖಾ ಚೌಧರಿ ಅವರು ಬರೆದಿದ್ದಾರೆ. ಅಂಡ್ ಈ ಪುಸ್ತಕವನ್ನು ಇತ್ತೀಚೆಗೆ ಮಹಾರಾಷ್ಟ್ರದ ಗವರ್ನರ್ ಭಗತ್ ಸಿಂಗ್ ಕೋಶ್ಯಾರಿ ಅವರು ಬಿಡುಗಡೆ ಮಾಡಿದರು. ಹೂ ವಿಲ್ ಚೇರ್ ದ ಕಮಿಟಿ ಸೆಟ್ ಅಪ್ ಬೈ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸಸ್ ಸೆಂಟರ್ ಅಥಾರಿಟಿ ಫಾರ್ ಕ್ರಿಯೇಟಿಂಗ್ ಅ ಫ್ರೇಮ್ವರ್ಕ್ ಫಾರ್ ದ ಟ್ರಾನ್ಸ್ಫರ್ ಆಫ್ ಸ್ಟ್ರೆಸ್ಡ್ ಲೋನ್ಸ್ ಫ್ರಮ್ ಡೊಮೆಸ್ಟಿಕ್ ಲೆಂಡರ್ಸ್ ಟು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್? ದೇಶೀಯ ಸಾಲದಾತರಿಂದ ಹಣಕಾಸು ಸಂಸ್ಥೆಗಳಿಗೆ ಒತ್ತಡದ ಸಾಲಗಳನ್ನು ವರ್ಗಾಯಿಸಲು ಚೌಕಟ್ಟನ್ನು ರಚಿಸಲು ಅಂತಾರಾಷ್ಟ್ರೀಯ ಹಣಕಾಸು ಸೇವಾ ಕೇಂದ್ರಗಳ ಪ್ರಾಧಿಕಾರ ಸ್ಥಾಪಿಸಿದ ಸಮಿತಿಯ ಅಧ್ಯಕ್ಷರು ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಜಿ ಪದ್ಮನಾಭನ್. ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸಸ್ ಸೆಂಟರ್ ಅಥಾರಿಟಿ ದೇಶೀಯ ಸಾಲದಾತರಿಂದ ಹಣಕಾಸು ಸಂಸ್ಥೆಗಳಿಗೆ ಒತ್ತಡದ ಸಾಲಗಳನ್ನು ವರ್ಗಾಯಿಸಲು ಚೌಕಟ್ಟನ್ನು ರಚಿಸಲು ಸಮಿತಿಯನ್ನು ಸ್ಥಾಪಿಸಿತು. ಸೊ ಭಾರತೀಯ ರಿಸರ್ವ್ ಬ್ಯಾಂಕ್ನ ಮಾಜಿ ಕಾರ್ಯನಿರ್ವಾಹಕ ನಿರ್ದೇಶಕ ಜಿ ಪದ್ಮನಾಭನ್ ಈ ಸಮಿತಿಯ ಅಧ್ಯಕ್ಷರಾಗಿರುತ್ತಾರೆ. ಅದೇ ತರ ಗೈಸ್, ಈ ಸಮಿತಿಯು RBI ನಿರ್ದೇಶನಗಳ ನಿಬಂಧನೆಗಳನ್ನು ಪರಿಶೀಲಿಸುತ್ತದೆ. IFSCA ಫುಲ್ ಫಾರ್ಮ್ ಗೈಸ್, ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸಸ್ ಸೆಂಟರ್ ಅಥಾರಿಟಿ. ಕಾರ್ಲ್ ನೆಹಮರ್ ಹ್ಯಾಸ್ ಬಿನ್ ಸ್ವೋನ್ ಇನ್ ಆಸ್ ದ ಚಾನ್ಸಲರ್ ಆಫ್ ವಿಚ್ ಕಂಟ್ರಿ? ಕಾರ್ಲ್ ನೆಹಮರ್ ಅವರು ಯಾವ ದೇಶದ ಚಾನ್ಸಲರ್ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆಸ್ಟ್ರಿಯಾ. ಕಾರ್ಲ್ ನೆಹಮರ್ ಅವರು ಆಸ್ಟ್ರಿಯಾ ದೇಶದ ಚಾನ್ಸಲರ್ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸೊ ಆಸ್ಟ್ರಿಯಾ ಬಗ್ಗೆ ನೋಡೋದು ಗೈಸ್, ಕ್ಯಾಪಿಟಲ್ ವಿಯೆನ್ನಾ ಅಂಡ್ ಕರೆನ್ಸಿ ಯುರೋ. ಇಂಡಿಯಾಸ್ ಫಸ್ಟ್ ಇಂಟರ್ನ್ಯಾಷನಲ್ ಆರ್ಬಿಟ್ರೇಷನ್ ಅಂಡ್ ಮೀಡಿಯೇಷನ್ ಸೆಂಟರ್ ಹ್ಯಾಸ್ ಬಿನ್ ಇನಾಗ್ರೇಟೆಡ್ ಇನ್ ವಿಚ್ ಸ್ಟೇಟ್? ಭಾರತದ ಮೊದಲ ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಹೈದರಾಬಾದ್. ಭಾರತದ ಮುಖ್ಯ ನ್ಯಾಯಮೂರ್ತಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ NV ರಾಮಣ್ಣ ಮತ್ತು ತೆಲಂಗಾಣದ ಮುಖ್ಯಮಂತ್ರಿ K ಚಂದ್ರಶೇಖರ್ ರಾವ್ ಅವರು ತೆಲಂಗಾಣದ ಹೈದರಾಬಾದ್ನಲ್ಲಿ ಭಾರತದ ಮೊದಲ ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆ ಕೇಂದ್ರವನ್ನು ಉದ್ಘಾಟಿಸಿದರು. IAMC ಫುಲ್ ಫಾರ್ಮ್ ಗೈಸ್, ಇಂಟರ್ನ್ಯಾಷನಲ್ ಆರ್ಬಿಟ್ರೇಷನ್ ಅಂಡ್ ಮೀಡಿಯೇಷನ್ ಸೆಂಟರ್. ಸೊ ಸಾಕಷ್ಟು ನ್ಯಾಯಾಧೀಶರ ಕೊರತೆಯಿಂದಾಗಿ ಉದ್ಭವಿಸುವ ಸಮಸ್ಯೆಗಳನ್ನು ತ್ವರಿತವಾಗಿ ಪರಿಹರಿಸಲು IAMC ಅನ್ನು ಸ್ಥಾಪಿಸಲಾಗಿದೆ. ಸೊ IAMC ವಾಣಿಜ್ಯ ವಿವಾದಗಳನ್ನು ಇತ್ಯರ್ಥಗೊಳಿಸುತ್ತದೆ ಮತ್ತು ಇದು ಸಾಮಾನ್ಯ ಜನರ ವಿವಾದಗಳನ್ನು ಸಹ ಪರಿಶೀಲಿಸುತ್ತದೆ. ಸೊ ದೇಶದ ಮೊದಲ IAMC ಸೆಂಟರ್ ಅನ್ನು ಹೈದರಾಬಾದ್ನಲ್ಲಿ ಉದ್ಘಾಟಿಸಲಾಗಿದೆ. ಟಾಟಾ ಮೋಟಾರ್ಸ್ ಹ್ಯಾಸ್ ಸೈನ್ಡ್ ಅನ್ MOU ವಿತ್ ವಿಚ್ ಸ್ಟೇಟ್ ಗವರ್ಮೆಂಟ್ ಟು ಸಪೋರ್ಟ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ರಿಜಿಸ್ಟರ್ಡ್ ವೆಹಿಕಲ್ ಸ್ಕ್ರಾಪಿಂಗ್ ಫೆಸಿಲಿಟಿ? ಟಾಟಾ ಮೋಟಾರ್ಸ್ ರಾಜ್ಯದಲ್ಲಿ ನೋಂದಾಯಿತ ವೆಹಿಕಲ್ ಸ್ಕ್ರಾಪಿಂಗ್ ಫೆಸಿಲಿಟಿ ಸ್ಥಾಪನೆಯನ್ನು ಬೆಂಬಲಿಸಲು ಯಾವ ರಾಜ್ಯದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಮಹಾರಾಷ್ಟ್ರ. ಟಾಟಾ ಮೋಟಾರ್ಸ್ ಲಿಮಿಟೆಡ್ ರಾಜ್ಯದಲ್ಲಿ ನೋಂದಾಯಿತ ವೆಹಿಕಲ್ ಸ್ಕ್ರಾಪಿಂಗ್ ಫೆಸಿಲಿಟಿ ಸ್ಥಾಪನೆಯನ್ನು ಬೆಂಬಲಿಸಲು ಮಹಾರಾಷ್ಟ್ರ ರಾಜ್ಯ ಸರ್ಕಾರದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಸೊ ಮಹಾರಾಷ್ಟ್ರ ಬಗ್ಗೆ ನೋಡೋದು ಗೈಸ್, ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅಂಡ್ ಗವರ್ನರ್ ಭಗತ್ ಸಿಂಗ್ ಕೋಶ್ಯಾರಿ. ಹೂ ಹ್ಯಾಸ್ ರ್ಯಾಂಕ್ಡ್ 8th ಆನ್ ದ ಆನ್ಯುವಲ್ ಲಿಸ್ಟ್ ಆಫ್ ವರ್ಲ್ಡ್ಸ್ ಟಾಪ್ 20 ಮೋಸ್ಟ್ ಅಡ್ಮೈರ್ಡ್ ಮೆನ್? ವಿಶ್ವದ ಟಾಪ್ 20 ಅತ್ಯಂತ ಮೆಚ್ಚುಗೆ ಪಡೆದ ಪುರುಷರ ವಾರ್ಷಿಕ ಪಟ್ಟಿಯಲ್ಲಿ 8ನೇ ಸ್ಥಾನ ಪಡೆದವರು ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ವಿಶ್ವದ ಟಾಪ್ 20 ಮೋಸ್ಟ್ ಅಡ್ಮೈರ್ಡ್ ಮೆನ್ ವಾರ್ಷಿಕ ಪಟ್ಟಿಯಲ್ಲಿ ಭಾರತೀಯ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು 8ನೇ ಸ್ಥಾನ ಪಡೆದಿದ್ದಾರೆ. ಸೊ ಫ್ರೆಂಡ್ಸ್, 2021ರ ಸರ್ವೆಯ ಪ್ರಕಾರ ವರ್ಲ್ಡ್ಸ್ ಮೋಸ್ಟ್ ಅಡ್ಮೈರ್ಡ್ ಮೆನ್ ನೋಡೋದಾದ್ರೆ, ಸೊ ಟಾಪ್ 10 ಫಸ್ಟ್ ಇಸ್ ಬರಾಕ್ ಒಬಾಮಾ, ನೆಕ್ಸ್ಟ್ ಬಿಲ್ ಗೇಟ್ಸ್, ಜಿಂಪಿಂಗ್, ಕ್ರಿಸ್ಟಿಯಾನೋ ರೊನಾಲ್ಡೋ, ಜಾಕಿ ಚಾನ್, ಇಲಾನ್ ಮಸ್ಕ್, ಲಿಯೋನಲ್ ಮೆಸ್ಸಿ, ನರೇಂದ್ರ ಮೋದಿ, ವ್ಲಾಡಿಮಿರ್ ಪುಟಿನ್ ಅಂಡ್ ಜಾಕ್ ಮಾ. ಸೊ ಭಾರತದಿಂದ ನರೇಂದ್ರ ಮೋದಿ ಅವರು ಈ ಪಟ್ಟಿಯಲ್ಲಿ 8ನೇ ಸ್ಥಾನದಲ್ಲಿದ್ದಾರೆ. ವಿಚ್ ನೇಷನ್ ಹ್ಯಾಸ್ ಬ್ಯಾನ್ಡ್ ಲಾಫಿಂಗ್, ಡ್ರಿಂಕಿಂಗ್ ಅಂಡ್ ಶಾಪಿಂಗ್ ಫಾರ್ 11 ಡೇಸ್? ಯಾವ ರಾಷ್ಟ್ರವು 11 ದಿನಗಳವರೆಗೆ ನಗುವುದು, ಕುಡಿಯುವುದು ಮತ್ತು ಶಾಪಿಂಗ್ ಮಾಡುವುದನ್ನು ನಿಷೇಧಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ನಾರ್ತ್ ಕೊರಿಯಾ. ನಾರ್ತ್ ಕೊರಿಯಾನ ಲೀಡರ್ ಕಿಮ್ ಜಾಂಗ್ ಉನ್ ಅವರು ಅವರ ತಂದೆಯ ಮರಣ ವಾರ್ಷಿಕೋತ್ಸವದ ನೆನಪಿಗಾಗಿ
11 ದಿನಗಳವರೆಗೆ ನಗುವುದು, ಕುಡಿಯುವುದು ಮತ್ತು ಶಾಪಿಂಗ್ ಮಾಡುವುದನ್ನು ನಾರ್ತ್ ಕೊರಿಯಾದಲ್ಲಿ ನಿಷೇಧಿಸಿದ್ದಾರೆ. ಸೊ ನಾರ್ತ್ ಕೊರಿಯಾ ಬಗ್ಗೆ ನೋಡೋದು ಗೈಸ್, ಕ್ಯಾಪಿಟಲ್ ಪಾಂಗ್ಯಾಂಗ್ ಅಂಡ್ ನಾರ್ತ್ ಕೊರಿಯಾದು ಕರೆನ್ಸಿ ನಾರ್ತ್ ಕೊರಿಯನ್ ವಾನ್. ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ವಿಚ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಲಾಂಚ್ ಖೇಲ್ ನರ್ಸರಿ ಸ್ಕೀಮ್? ಯಾವ ರಾಜ್ಯ ಸರ್ಕಾರ ಖೇಲ್ ನರ್ಸರಿ ಯೋಜನೆಯನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಹರಿಯಾಣ. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಆನ್ ವಿಚ್ ಡೇ ಗೋವಾ ಲಿಬರೇಷನ್ ಡೇ ಈಸ್ ಅಬ್ಸರ್ವ್ಡ್? ಇದಕ್ಕೆ ಉತ್ತರ ಸ್ನೇಹಿತರೆ 19 ಡಿಸೆಂಬರ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು, ಹೂ ಹ್ಯಾಸ್ ಬಿಕಮ್ ದ ಫಸ್ಟ್ ಇಂಡಿಯನ್ ಮ್ಯಾನ್ ಟು ವಿನ್ ಸಿಲ್ವರ್ ಮೆಡಲ್ ಅಟ್ BWF ವರ್ಲ್ಡ್ ಚಾಂಪಿಯನ್ಶಿಪ್? ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಕಾಮನ್ವೆಲ್ತ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 2021 ವಾಸ್ ಹೆಲ್ಡ್ ಅಟ್ ಡ್ಯಾಶ್? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಗೈಸ್, ನಮ್ಮ ಅಪ್ಲಿಕೇಶನ್ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.